ನಮಸ್ಕಾರ. ಈ ಅದ್ಭುತವಾದ ಆರ್ಥಿಕ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಅದೇನಪ್ಪಾ ಅಂದ್ರೆ, ಅಜಿತ್ ಬ್ಯಾಂಕಿಂಗ್ ಕನ್ನಡದ ಮೂಲ ವಿಶ್ಲೇಷಣೆಯ ಪ್ರಕಾರ ನಮ್ಮ ಸಂಪತ್ತನ್ನ ಹೇಗೆ ಮಲ್ಟಿಪ್ಲೈ ಮಾಡೋದು, ಕಷ್ಟಪಟ್ಟು ದುಡಿದ ಹಣವನ್ನ ಡಬಲ್ ಮಾಡೋ ಆ ಅಸಲಿ ಸೀಕ್ರೆಟ್ ಏನು ಅನ್ನೋದನ್ನ ನಾವಿಂದು ಡಿಕೋಡ್ ಮಾಡ್ತಿದ್ದೀವಿ. ಬನ್ನಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ನಾವು ದುಡಿದ ಹಣ ಯಾಕೆ ಬೆಳೆಯಲ್ಲ? ಖಂಡಿತವಾಗ್ಲೂ ಇದು ಪ್ರತಿಯೊಬ್ಬರಿಗೂ ಕಾಡೋ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ದಿನವಿಡೀ ಕಷ್ಟಪಟ್ಟು ದುಡ್ತೀವಿ, ಒಳ್ಳೆ ಆದಾಯ ಕೂಡ ಕೈಗೆ ಬರುತ್ತೆ. ಆದರೆ ಬ್ಯಾಂಕ್ ಅಕೌಂಟ್ನಲ್ಲಿರೋ ದುಡ್ಡು ಮಾತ್ರ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಸಂಪತ್ತು ಅನ್ನೋದು ಬೆಳೆಯೋದೇ ಇಲ್ಲ. ಈ ಒಂಥರ ಫ್ರಸ್ಟ್ರೇಷನ್ ನಮ್ಮೆಂದ್ರಿಗೂ ಅನುಭವಕ್ಕೆ ಬಂದೇ ಇರುತ್ತೆ. ಭಾಗ 1: ಸಂಪತ್ತು ಸ್ಥಗಿತಗೊಳ್ಳುವ ಬಲೆ. ಅಂದ್ರೆ, ನಮ್ಮ ದುಡ್ಡು ಯಾಕೆ ಒಂದೇ ಕಡೆ ಲಾಕ್ ಆಗೋಗುತ್ತೆ ಅನ್ನೋದರ ಮೂಲ ವಿಶ್ಲೇಷಣೆಯ ಪ್ರಕಾರ ನಮ್ಮ ಹಣ ಬೆಳೆದಿರೋದಕ್ಕೆ ಮುಖ್ಯವಾಗಿ 4 ತಪ್ಪುಗಳೇ ಕಾರಣ. ಒಂದ್ಸಲ ನೋಡಿ. ಮೊದಲನೇದಾಗಿ, ತೀರ ಕಡಿಮೆ ಬಡ್ಡಿ ಕೊಡೋ ಅಕೌಂಟ್ಗಳಲ್ಲಿ ನಮ್ಮ ಹಣವನ್ನ ಸುಮ್ಮನೆ ಮಲಗಿಸೋದು. ಎರಡನೇದು, ನಮ್ಮ ಆರ್ಥಿಕ ಭವಿಷ್ಯದ ಬಗ್ಗೆ ಯಾವುದೇ ಸರಿಯಾದ ಪ್ಲಾನಿಂಗ್ ಇಲ್ದಿರೋದು. ಮೂರನೇದು, ಕಾಂಪೌಂಡಿಂಗ್, ಅಂದ್ರೆ ಈ ಚಕ್ರಬಡ್ಡಿಯ ಪವರ್ ಏನು ಅನ್ನೋದ್ರ ಬಗ್ಗೆ ನಮಗೆ ಜ್ಞಾನ ಇಲ್ಲದೆ ಇರೋದು. ಮತ್ತೆ ಕೊನೆಯದಾಗಿ, ತರಾತುರಿಯಲ್ಲಿ ನಾವು ಮಾಡೋ ತಪ್ಪು ಆರ್ಥಿಕ ನಿರ್ಧಾರಗಳು. ಈ 4 ಅಂಶಗಳು ನಮ್ಮ ದುಡ್ಡಿಗೆ ಬೇಡಿ ಹಾಕ್ತಿರೋದು. ಮುಂದಿನ ಭಾಗ 2: ರೂಲ್ ಆಫ್ 72 ಸೂತ್ರ ಮತ್ತು ಈ ಚಕ್ರಬಡ್ಡಿಯ ಅಸಲಿ ಮ್ಯಾಜಿಕ್ ಏನು ಅಂತ ನೋಡೋಣ. ಇಲ್ಲಿದೆ ನೋಡಿ ಆ ಮ್ಯಾಜಿಕ್ ನಂಬರ್ 72. ಹೌದು, 72. ನಾವು ಇನ್ವೆಸ್ಟ್ ಮಾಡಿದ ಹಣ ಯಾವಾಗ ಡಬಲ್ ಆಗುತ್ತೆ ಅಂತ ಪಕ್ಕಾ ಲೆಕ್ಕ ಹಾಕೋಕೆ ಬೇಕಾಗಿರೋ ಅತ್ಯಂತ ಶಕ್ತಿಶಾಲಿ ಮತ್ತೆ ಅಷ್ಟೇ ಸಿಂಪಲ್ ಆದ ಸೀಕ್ರೆಟ್ ಈ ಒಂದೇ ಒಂದು ನಂಬರ್ನಲ್ಲಿದೆ. ಹಾಗಾದ್ರೆ ಏನಿದು ರೂಲ್ ಆಫ್ 72? ಇದು ತುಂಬಾನೇ ಸಿಂಪಲ್ ಆದ ಗಣಿತದ ಸೂತ್ರ. ನಾವು ಹೂಡಿಕೆ ಮಾಡಿರೋ ಹಣ ದ್ವಿಗುಣಗೊಳ್ಳಲು, ಅಂದ್ರೆ ಡಬಲ್ ಆಗೋಕೆ, ಕರೆಕ್ಟಾಗಿ ಎಷ್ಟು ವರ್ಷಗಳು ಬೇಕು ಅನ್ನೋದನ್ನ ಇದು ಹೇಳುತ್ತೆ. ಇದರ ಲೆಕ್ಕಾಚಾರ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಜಸ್ಟ್ 72 ಅನ್ನು ನಮ್ಮ ವಾರ್ಷಿಕ ಬಡ್ಡಿ ದರದಿಂದ, ಅಂದ್ರೆ ಇಂಟ್ರೆಸ್ಟ್ ರೇಟ್ನಿಂದ ಭಾಗಿಸಿದ್ರೆ ಸಾಕು. ಬರುವ ಉತ್ತರವೇ ನಮ್ಮ ಹಣ ಡಬಲ್ ಆಗಲು ಬೇಕಾಗುವ ವರ್ಷಗಳು. ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ಗೆ ಇದೊಂದು ಬ್ರಹ್ಮಾಸ್ತ್ರ ಅಂತಾನೆ ಹೇಳಬಹುದು. ಇದನ್ನೊಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಕೇವಲ 4% ಬಡ್ಡಿ ಸಿಗ್ತಿದೆ ಅಂದ್ಕೊಳ್ಳಿ. 72 4ರಿಂದ ಭಾಗಿಸಿದರೆ 18 ಬರುತ್ತೆ. ಅಂದ್ರೆ ಆ ಹಣ ಡಬಲ್ ಆಗೋಕೆ ಬರೋಬ್ಬರಿ 18 ವರ್ಷಗಳೇ ಬೇಕು. ಜಸ್ಟ್ ಇಮ್ಯಾಜಿನ್ ಮಾಡಿ. ಅದೇ ಹಣವನ್ನ 12% ಬಡ್ಡಿ ಸಿಗೋ ಒಂದು ಹೈ ಇಂಟ್ರೆಸ್ಟ್ ಸ್ಕೀಮಲ್ಲಿ ಹಾಕಿದರೆ 72 12ರಿಂದ ಭಾಗಿಸಿದಾಗ ಉತ್ತರ 6 ಬರುತ್ತೆ. ಅಂದ್ರೆ ಕೇವಲ 6 ವರ್ಷಗಳಲ್ಲಿ ಹಣ ಡಬಲ್ ಆಗಿಬಿಡುತ್ತೆ. ಬಡ್ಡಿದರದ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಈ ಲೆಕ್ಕಾಚಾರ ಎಷ್ಟು ಕ್ರಿಸ್ಟಲ್ ಕ್ಲಿಯರಾಗಿ ವಿವರಿಸುತ್ತೆ ಅಲ್ವಾ? ಮುಂದಿನ ಭಾಗ 3: ನಮ್ಮ ಸಂಪತ್ತು ನಮಗಾಗಿ ದುಡಿಯುವಂತೆ ಮಾಡುವುದು, ಹಾಗೆ ನಮ್ಮ ಸಕ್ರಿಯ ಹೂಡಿಕೆಗಳ ಬಗ್ಗೆ. ಇಲ್ಲೊಂದು ಅದ್ಭುತವಾದ ಮಾತಿದೆ. ಕೇವಲ ನಾವು ಕೆಲಸ ಮಾಡಿದ್ರೆ ಸಾಲದು, ನಮ್ಮ ಹಣ ಕೂಡ ಕೆಲಸ ಮಾಡಬೇಕು ಅಂತ. ಎಂಥ ಪವರ್ಫುಲ್ ಆದ ಆಲೋಚನೆ ಇದು ಅಲ್ವಾ? ನಮ್ಮ ಹಣವನ್ನ ಒಬ್ಬ ಎಂಪ್ಲಾಯಿಯಂತೆ, ಅಂದ್ರೆ ಒಬ್ಬ ನೌಕರನಂತೆ ನೋಡಬೇಕು. ನಾವು ಪ್ರತಿದಿನ ಹೇಗೆ ಕಷ್ಟಪಟ್ಟು ಕೆಲಸ ಮಾಡ್ತೀವೋ ಹಾಗೆಯೇ ನಾವು ಉಳಿಸಿದ ಪ್ರತಿಯೊಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನೋ ಕೆಲಸಕ್ಕೆ ಹೋಗ್ಲೇಬೇಕು. ಆವಾಗ ಮಾತ್ರ ನಿಜವಾದ ಸಂಪತ್ತು ಸೃಷ್ಟಿಯಾಗೋಕೆ ಸಾಧ್ಯ. ಹಣ ನಮ್ಮ ಪರವಾಗಿ ದುಡಿಬೇಕಾದ್ರೆ ಈ 6 ಮುಖ್ಯ ಆಧಾರ ಸ್ತಂಭಗಳ ಜ್ಞಾನ ನಮಗಿರಲೇಬೇಕು. ಅಜಿತ್ ಬ್ಯಾಂಕಿಂಗ್ ಕನ್ನಡದ ಮೂಲವೂ ಕೂಡ ಇದನ್ನೇ ಬಹಳ ಸ್ಟ್ರಾಂಗ್ ಆಗಿ ಒತ್ತಿ ಹೇಳುತ್ತೆ. ಅವು ಯಾವ್ಯಾವು ಅಂದ್ರೆ, ಸರಿಯಾದ ಬ್ಯಾಂಕಿಂಗ್ ಟಿಪ್ಸ್, ಹೂಡಿಕೆಯ ಮೂಲಭೂತಾಂಶಗಳು, ಷೇರು ಮಾರುಕಟ್ಟೆಯ ನಾಲೆಡ್ಜ್, ಸಾಲಗಳ ಬಗ್ಗೆ ಸರಿಯಾದ ಅರಿವು, ಪರ್ಫೆಕ್ಟ್ ಆದ ಫಿನಾನ್ಷಿಯಲ್ ಪ್ಲಾನಿಂಗ್, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಥಿಕ ವಂಚನೆಗಳ ಬಗ್ಗೆ, ಅಂದ್ರೆ ಈ ಸ್ಕ್ಯಾಮ್ಗಳ ಬಗ್ಗೆ ಎಚ್ಚರಿಕೆ. ಈ ವಿಷಯಗಳನ್ನ ನಾವು ಸರಿಯಾಗಿ ಅಳವಡಿಸ್ಕೊಂಡ್ರೆ ನಮ್ಮ ಆರ್ಥಿಕ ಭವಿಷ್ಯ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ. ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೀವಿ. ಮುಗಿಸೋ ಮುನ್ನ ನಮ್ಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ದೊಡ್ಡ ಪ್ರಶ್ನೆ ಇಲ್ಲಿದೆ. ಪ್ರಸ್ತುತ ನಮ್ಮ ಉಳಿತಾಯದ ಹಣ ಬ್ಯಾಂಕಿನಲ್ಲಿ ಎಷ್ಟು ಬಡ್ಡಿದರದಲ್ಲಿ ಕುಳಿತಿದೆ? ಆ ಹಣ ಕೇವಲ 4%ನಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿದ್ಯಾ, ಅಥವಾ 12%ನಲ್ಲಿ ನಮಗಾಗಿ ನಿರಂತರವಾಗಿ ದುಡಿತಿದ್ಯಾ? ಒಂದ್ಸಲ ಗಂಭೀರವಾಗಿ ಯೋಚನೆ ಮಾಡಿ ಈ ರೂಲ್ ಆಫ್ 72 ಲೆಕ್ಕಾಚಾರವನ್ನ ಇವತ್ತೇ ಶುರು ಮಾಡಿ ನೋಡಿ. ಈ ವಿಶೇಷ ವಿವರಣೆಯನ್ನ ವೀಕ್ಷಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.